ಸಾಧ್ಯವಾಗದ ರೈತರಿಗೂ ಪರಿಹಾರ ನೀಡಲು ಮುಂದಾಗಿದೆ ಸರ್ಕಾರ. ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ರಾಯರೆಡ್ಡಿಯವರ ಹೇಳಿಕೆ. ಅಷ್ಟೇ ಅಲ್ಲ, ಈ ಬಾರಿ ಬರ ಘೋಷಣೆ ಬಗ್ಗೆ ಕೂಡ ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಹೊಸ ಸಚಿವ ಸಂಪುಟದಲ್ಲಿ ನಡೆಯುತ್ತಿರುವ ಈ ಹೊಸ ಚರ್ಚೆ ಏನು ಎಲ್ಲವನ್ನು ಇದೇ ಒಂದು ವಿಡಿಯೋದಲ್ಲಿ ನೋಡೋಣ. ಇಂತಹದ ವಿಶೇಷ ಮಾಹಿತಿಗಳಿಗಾಗಿ ಮೊದಲು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಸಹಕರಿಸಿ. ವಿಡಿಯೋ ಹೆಚ್ಚಿನ ಜನರನ್ನ ತಲುಪಲಿ. ಹೌದು ವೀಕ್ಷಕರೇ, ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ರಾಯರೆಡ್ಡಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಬೆಳೆ ವಿಮೆ ಕಂತು ಪಾವತಿಸಿರುವ ರೈತರು ಸೇರಿದಂತೆ ಬಿತ್ತನೆ ಮಾಡಲು ಸಾಧ್ಯವಾಗದ ರೈತರಿಗೂ ಪರಿಹಾರ ನೀಡಲು ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ. ಮಳೆ ಕೊರತೆಯಿಂದಾಗಿ 10% ಪ್ರದೇಶಗಳಲ್ಲಿ ಈ ಬಾರಿ ಬಿತ್ತನೆಯೇ ಆಗಿಲ್ಲ. ಅಂದ್ರೆ ನೋಡಿ, ಈ ಬಾರಿ 80% ಮಳೆ ಕೊರತೆಯಾಗಿದೆ. ಕೆಲವೆಡೆ ಬರಗಾಲವು ಮೂಡಿದಂತಾಗಿದೆ. ಇದರಿಂದಾಗಿ ರೈತ ಮಾಡಿದ ಬಿತ್ತನೆ ಹಾಳು ಮಾತ್ರ ಆಗಿಲ್ಲ, ಆದರೆ ಕೆಲವೆಡೆ ರೈತ ಬಿತ್ತನೆಗಾಗಿ ತಂದ ಬೀಜ ಖರೀದಿ ಮಾಡಿದ್ರೂ ಕೂಡ ಮಳೆ ಇಲ್ಲದೆ ಕಾರಣ ಬಿತ್ತನೆಗೆ ಮಾಡಲು ಸಾಧ್ಯವಾಗಿಲ್ಲ. ಹೀಗಾಗಿ ಸರ್ಕಾರ ಬಿತ್ತನೆಯಾಗದ ಪ್ರದೇಶದ ರೈತರಿಗೂ ಯಾವ ರೀತಿಯಲ್ಲಿ ಪರಿಹಾರವನ್ನು ನೀಡಬಹುದು, ಎಷ್ಟು ಪರಿಹಾರವನ್ನು ನೀಡಬಹುದು ಎಂಬುದರ ಕುರಿತು ಸರ್ಕಾರದ ಮಟ್ಟದಲ್ಲಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಖಂಡಿತವಾಗಿಯೂ ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದೆಂದು ಅವರು ಶನಿವಾರ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಹೇಳಿಕೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲ, ಬರ ಘೋಷಣೆ ಬಗ್ಗೆ ಕೂಡ ಮಾತು ಬಂದಿದೆ. ಆದರೆ ಈ ವಿಷಯವನ್ನು ಕೇಳಿದ್ರೆ ನಿಮಗೆ ಶಾಕ್ ಆಗ್ಬೋದು. ನಾವು ಅನ್ಕೊಂಡಿದ್ವಿ ಇಲ್ಲಿಯವರೆಗೆ ಹೊಸ ಸಚಿವ ಸಂಪುಟದ ವಿಸ್ತರಣೆ, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ನಡೀತಾ ಇರುವಂತಹ ಸ್ಕ್ಯಾಮ್ಗಳಿಂದ ಹೊರಬರೋಕ್ಕೋಸ್ಕರ ಮತ್ತು ಪಿಂಚಣಿ ವಿಚಾರದಲ್ಲಿ ನಡೀತಾ ಇರುವ ಸ್ಕ್ಯಾಮ್ಗಳಿಂದ ಹೊರಬರಲು ಮತ್ತು ಇದನ್ನೆಲ್ಲ ಸರಿ ಮಾಡಲು ಹೊರಟಾಗ, ಅಷ್ಟೇ ಅಲ್ಲ, ಕಾವೇರಿ ನದಿ ಗಲಾಟೆಯಿಂದಾಗಿ ಆಗುತ್ತಿರುವ ಘಟನೆಗಳಿಂದಾಗಿ ರೈತರ ಸಾಲ ಮನ್ನಾ ಮತ್ತು ಬರಗಾಲ ಘೋಷಣೆಗೋಸ್ಕರ ಯಾವುದೇ ನಿರ್ಧಾರವನ್ನು ಸರ್ಕಾರ ಕೈಗೊಳ್ಳಲು ಆಗ್ತಿಲ್ಲ ಅನ್ಕೊಂಡಿದ್ವಿ. ಆದರೆ ಈಗ ಸಚಿವ ಸಂಪುಟ ವಿಸ್ತರಣೆಯೂ ಕೂಡ ಆಗಿದೆ. ಆದರೂ ಕೂಡ ಬಸವರಾಜ ರಾಯರೆಡ್ಡಿಯವರ ಮಾತು ಹೀಗಿತ್ತು: ಬರ ಘೋಷಣೆ ಸಕಾಲ ಅಲ್ಲ, ತಕ್ಷಣವೇ ಬರ ಘೋಷಣೆ ಮಾಡಲು ಸಾಧ್ಯವಿಲ್ಲ. ಬರ ಘೋಷಣೆಗೆ ಇನ್ನೂ ಸುಮಾರು 15 ದಿನಗಳ ಕಾಲಾವಕಾಶ ಬೇಕಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದ 171 ತಾಲೂಕುಗಳಲ್ಲಿ ಮಳೆಯ ಕೊರತೆಯಾಗಿದೆ. ಮಳೆಯ ಪ್ರಮಾಣ, ಬೆಳೆಯ ಪರಿಸ್ಥಿತಿ, ಬಿತ್ತನೆಯ ಪ್ರಮಾಣ, ಬೆಳೆ ಹಾನಿ ಸೇರಿದಂತೆ ವಿವಿಧ ಅಂಶಗಳನ್ನು ವೈಜ್ಞಾನಿಕವಾಗಿ ಪರಿಶೀಲಿಸಿದ ಬಳಿಕ ಬರ ಘೋಷಣೆ ಕುರಿತು ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದೆಂದು ಹೇಳಿಕೆಯನ್ನು ನೀಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮೂಲಕ ತಿಳಿಸಿ. ಅಷ್ಟೇ ಅಲ್ಲ, ರೈತರು ಸಂಕಷ್ಟಕ್ಕೆ ಸಿಲುಕಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಪರಿಸ್ಥಿತಿಯನ್ನ ನಿರಂತರವಾಗಿ ಅವಲೋಕಿಸ್ತಾನೆ ಇದೆ. ಅಗತ್ಯ ಇರುವ ಕಡೆಗಳಲ್ಲಿ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಬಸವರಾಜ ರಾಯರೆಡ್ಡಿ ಅವರು ಭರವಸೆಯನ್ನ ನೀಡಿದ್ದಾರೆ. ಇನ್ನು ನನ್ನ ಅನಿಸಿಕೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಬರಗಾಲ ಘೋಷಣೆ ಮಾಡಲು ಸರ್ಕಾರ ವೈಜ್ಞಾನಿಕ ಚಿಂತನೆಯನ್ನ ನಡೆಸಿ ಅದರ ಬಗ್ಗೆ ಮುಂದಿನ ಸಚಿವ ಸಂಪುಟದಲ್ಲಿ ಮಾತನಾಡಿ ಅಧಿಕೃತ ಮಾಹಿತಿ 15 ದಿನಗಳಲ್ಲಿ ಬರಬಹುದಾ ಅನ್ನೋದು ನನ್ನ ಪ್ರಶ್ನೆ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಬಹುದು. ಇಂತಹದ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ನಮಸ್ತೆ.